ಅವನ ಪರ್ಸನಾಲಿಟಿ ನೋಡಿ ಹೆಂಗಿದೆ. ಈ 14 ಜನ ಇರೋ ದಡಿ ಅಂದ್ರೆ ನೋಡಿ ಹೆಂಗಿದ್ದಾರೆ. ಇವರೆಲ್ಲ ಸೇರ್ಕೊಂಡು ಒಬ್ಬ ವ್ಯಕ್ತಿ ಹೊಡಿತಾ ಇದ್ದಾನೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಪಾಪ ಆ ವ್ಯಕ್ತಿ ನೋವು ಅನುಭವಿಸಿರ್ಬೋದು ಲೆಕ್ಕ ಹಾಕಿ. ಪ್ರಾಣ ಅಂತ ಬೇಗ ಹೋಗಿಲ್ಲ, ನರಕ ಯಾತನೆ ಅನುಭವಿಸಿ ಆ ಮನುಷ್ಯ ಸತ್ತೋಗಿದ್ದಾನೆ. ನಿಜ ಹೇಳಬೇಕು ಅಂದರೆ ಪವಿತ್ರ ಗೌಡ ಸ್ವಲ್ಪ ಮನಸ್ಸು ಮಾಡಿದ್ದಿದ್ರೆ ಇದನ್ನೆಲ್ಲ ತಡಿಬೋದಾಗಿತ್ತು. ಯಾಕೆಂತಂದರೆ ಅಹಂಕಾರ ಅನ್ನೋದು, ಹಣದ ಮದ ಹೆಂಗಿತ್ತು ಅಂತಂದರೆ ಈ ರೀತಿ ಈ ಒಂದು ಮೆಟ್ಲು ಏರೋದಕ್ಕೆ ಅವನಿಗೆ ಬಹಳ ಸಹಾಯ ಮಾಡಿದೆ. ಬಟ್ ಇದನ್ನು ನಾನು ಇದನ್ನು ಖಂಡಿಸ್ತೀನಿ. ಸರ್ ನಿಮ್ಗೆ 2 ಫೋಟೋ ತೋರಿಸ್ತೀನಿ, ಇದು ನೋಡಿ. ಮತ್ತೆ ಈ ಫೋಟೋನು ನೋಡಿ. ನೋಡಿ ಇದರಲ್ಲಿ ಈ ಫೋಟೋ ನೋಡಿ, ಕೈ ನೋಡಿ. ಈ ಫೋಟೋ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಖಂಡಿತ ಅವರು ಮನುಷ್ಯರೇ ಅಲ್ಲ, ಖಂಡಿತ ಅವ್ರು ಮನುಷ್ಯರಲ್ಲ. ಒಬ್ಬ ಮನುಷ್ಯನಾದವನನ್ನು ಯಾವ ರೀತಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕಾಗಿತ್ತು. ಅಫ್ಕೋರ್ಸ್ ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಾನೆ, ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಮೃಗೀಯ ರೀತಿಯಲ್ಲಿ ಅವರನ್ನು ವರ್ತಿಸಿ 14 ಜನ ಸೇರು ಒಂದು ಪ್ರಾಣಿಗೆ ಹೊಡೆದಿರೋದಲ್ಲ, ಅದು ನಿಜವಾಗ್ಲೂ ಮನುಷ್ಯತ್ವ ಇರೋರಂಥವ್ರು ಮಾಡೋಂಥ ಕೆಲಸನೇ ಅಲ್ಲ ಅದು. ಅವನ ಪರ್ಸನಾಲಿಟಿ ನೋಡಿ ಹೆಂಗಿದೆ. ಈ 14 ಜನ ಇರೋ ದಡಿ ಅಂದ್ರೆ ನೋಡಿ ಹೆಂಗಿದ್ದಾರೆ. ಇವರೆಲ್ಲ ಸೇರ್ಕೊಂಡು ಒಬ್ಬ ವ್ಯಕ್ತಿ ಹೊಡಿತಾ ಇದ್ದಾನೆ ಅಂದರೆ ಅದು ಎಷ್ಟರ ಮಟ್ಟಿಗೆ ಪಾಪ ಆ ವ್ಯಕ್ತಿ ನೋವು ಅನುಭವಿಸಿರ್ಬೋದು ಲೆಕ್ಕ ಹಾಕಿ. ಪ್ರಾಣ ಅಂತ ಬೇಗ ಹೋಗಿಲ್ಲ, ನರಕ ಯಾತನೆ ಅನುಭವಿಸಿ ಆ ಮನುಷ್ಯ ಸತ್ತೋಗಿದ್ದಾನೆ. ಅದು ನೋಡಿ ನನಗೇ ಇಷ್ಟು ದುಃಖ ಆಗ್ತಾ ಇದೆ. ಇನ್ನು ಆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಎಷ್ಟು ದುಃಖ ಆಗಿರ್ಬೋದು ಇದನ್ನು ನೋಡಿಬಿಟ್ಟು. ಖಂಡಿತ ಸರ್, ಇದು ಇವರಿಗೆ ಈ ಅಂತಿಂಥ ಶಿಕ್ಷೆ ಆಗಬಾರ್ದು. ನಾನು ಹೇಳ್ತೀನಿ ಕೇಳಿ. ಆ ಕಾನೂನಿನಲ್ಲಿ ಯಾವುದು ಅತಿ ಕಠಿಣವಾದ ಶಿಕ್ಷೆ ಇದೆ ಅದೇ ಅವರಿಗೆ ಸಿಗಬೇಕು. ನನಗನ್ಸಿಬಿಟ್ಟಿಗೆ ಅವ್ರಿಗೆ ಗಲ್ಲಿಗೆ ಹಾಕೋದೇ ಬೆಟ್ರ್ ಅನಿಸುತ್ತೆ. ಇಂಥವ್ರು ಹುಟ್ಟಲೂಬಾರ್ದು, ಇಂಥ ಕೃತ್ಯ ಇನ್ನು ಮುಂದೆ ನಡೀಲೂಬಾರ್ದು ಅವರಿಗೆ. ಇಲ್ಲ ಅವರನ್ನು ಇವನಿಗೆ ಯಾವ ರೀತಿ ಹೊಡೆದು ಹಿಂಸೆ ಕೊಟ್ಟರು, 14 ಜನಕ್ಕೂ ಅದೇ ರೀತಿ ಹೊಡೆದು ಹಿಂಸೆ ಕೊಟ್ಟು ಆ ಕ್ರೌರ್ಯ ನೋಡ್ಬೇಕು ಹೆಂಗಿರುತ್ತೆ ಅಂತ ಅವ್ರು ಅನುಭವಿಸ್ಬೇಕು ಅದನ್ನು. ಆದರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ, ನನಗೆ ಗೊತ್ತಿದೆ. ಆದರೆ ಅತ್ಯಂತ ಕಠಿಣವಾದ ಶಿಕ್ಷೆ ಒಂದು ಆಗಲೇಬೇಕು, ಆಗತ್ತೆ ನನಗೆ ಖಂಡಿತ. ನ್ಯಾಯದ ಮೇಲೆ ಕೋರ್ಟ್ನಲ್ಲಿ, ಯಾಕೆಂದರೆ ಅಷ್ಟು ಚೆನ್ನಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. 3991 ಪುಟಗಳ ಒಂದು ಕಂಪ್ಲೀಟ್ ಚಾರ್ಜ್ ಶೀಟ್ ಇದೆ. ಅದು ನಿಜವಾಗ್ಲೂ ಉಪಯೋಗಕ್ಕೆ ಬರುತ್ತೆ. ಎಲ್ಲರಿಗೂ ಖಂಡಿತ ಶಿಕ್ಷೆ ಆಗುತ್ತೆ. ಎಲ್ಲರಿಗಿಂತ ದೊಡ್ಡ ನ್ಯಾಯಾಧೀಶ ಮೇಲಿದ್ದಾನೆ ದೇವರು. ಅವರೆಲ್ಲದನ್ನು ನೋಡಿ ಅವನೇ ಶಿಕ್ಷೆ ಕೊಡ್ತಾ ಇರೋದು. ಸರ್, ಇನ್ನು ಈ ಕೇಸ್ನಲ್ಲಿ ಬಂದು ಪವಿತ್ರ ಗೌಡ A1 ಆರೋಪಿ. ಸೊ ಅವರು ಚಪ್ಪಲಿಲಿ ಹೊಡೆದಿದ್ದಾರೆ ಅಂತ ಚಾರ್ಜ್ ಶೀಟಲ್ಲಿ ಮೆನ್ಷನ್ ಆಗಿದೆ. ಸೊ ಏನು ಅನ್ಸುತ್ತೆ ಓವರಾಲ್ ಕೇಸಲ್ಲಿ ಪವಿತ್ರ ಗೌಡ ಬಗ್ಗೆ? ಪವಿತ್ರ ಗೌಡ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಪವಿತ್ರ ಗೌಡ ಸ್ವಲ್ಪ ಮನಸ್ಸು ಮಾಡಿದ್ದಿದ್ರೆ ಇದನ್ನೆಲ್ಲ ತಡಿಬೋದಾಗಿತ್ತು. ಯಾಕೆಂತಂದರೆ ಅವಳೇನು ಸಾಚಂತನ ಹೇಳ್ತಾ ಇಲ್ಲ. ಹೋಗಲಿ, ದರ್ಶನ್ಗೆ ಯಾವ ರೀತಿ ಸಂಬಂಧ ಇಟ್ಕೊಂಡಳು ಆ ಹೆಂಡತಿನ, ತಂಗಿನ, ಅಕ್ಕನ, ಸಹೋದರಿನ, ಏನೂ ಅಲ್ಲ. ಹೋಗಲಿ, ಈ 14 ಜನಕ್ಕೆ ಏನು ಸಂಬಂಧ? ನಾನು ಹೇಳೋದಂತಂದರೆ ನಿಮ್ಮ ಅಕ್ಕಂದ್ರ, ನಿಮ್ಮ ತಂಗಿ ಅದ್ರ, ಯಾರೂ ಅಲ್ಲ. ಹಾಗಿದ್ದಾಗ ನೀವು ಅವನೇನು ದರ್ಶನ್ಗೆ ಸಂಬಂಧನೇ ಏನೋ ಒಂದು ಗರ್ಲ್ ಫ್ರೆಂಡ್ ಅಂತ ಇದ್ದವಳಿಗೆ ನೀವು ಹಿಂಗೆ ಮಾಡ್ತೀರಿ ಅಂದಮೇಲೆ ನಿಮ್ಮ ಅಕ್ಕ ತಂಗಿರಿಗೆ ಹಿಂಗೆ ಮಾಡಿದ್ರೆ ನೀವು ಇನ್ನೆಷ್ಟು ಹೊಡಿತಿದ್ರಿ ಅನ್ನೋದು ಅದು ನನಗೆ ಭಾಳ ಬೇಜಾರಾಗ್ತದೆ. ಈಗಲೂ ಸಹಿತ ಆ ವ್ಯಕ್ತಿ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ 4 ಗಂಟೆವರೆಗೂ ಅನುಭವಿಸ್ತಿರೋಂಥ ನೋವು ಅದು ನಾವು ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ. ಆ ಮಟ್ಟಕ್ಕೆ ಹೊಡೆದಿದ್ದಾರೆ ಅವರೆಲ್ಲರೂ. ಸತ್ಯವಾಗ್ಲೂ ಹೇಳ್ತೀನಿ, ಅಂಥ ಮನುಷ್ಯನಿಗೆ ಆ ರೀತಿ ಮಾಡಬಾರ್ದಾಗಿತ್ತು. ಈ 14 ಜನ ದಾಂಡಿಗರು ಸೇರ್ಕೊಂಡು ಏನು ಮಾಡಿದ್ದಾರೆ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಹಾಗೇ ಆಗುತ್ತೆ. ದೇವರ ನಮಗೆ ನಂಬಿಕೆ ಇದೆ. ಖಂಡಿತ ಅವ್ರನ್ನ ದೇವ್ರು ನೋಡ್ಕೋತಾನೆ, ಖಂಡಿತ ಸರ್. ದರ್ಶನ್ ಅವರು ಇನ್ನೂ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ನಟ ಆಗಿದ್ರು. ಅಂದ್ರೆ ಅವರು ಆಕ್ಟಿಂಗ್ ನೋಡಿ ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ. ಸೊ ಎಲ್ಲರಿಗೂ ಮಾದರಿ ಆಗ್ಬೇಕಾಗಿರೋರು ಇವಾಗ ಬಳ್ಳಾರಿ ಉಜ್ಜಾಯಿನಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ಏನು ಅನ್ಸುತ್ತೆ ಓವರಾಲ್ ಕೇಸ್ ಬಗ್ಗೆ, ದರ್ಶನ್ ಅವರ ಬಗ್ಗೆ? ನೋಡಿ, ಮನುಷ್ಯನೇ. ಆತ ಒಬ್ಬ ನಟ ಅಷ್ಟೇ ಹೊರತು ದೇವರಲ್ಲ. ಅರ್ಥ ಮಾಡ್ಕೊಳ್ಳಿ. ಒಬ್ಬ ಮನುಷ್ಯನಿಗೆ ಇರಬೇಕಾದ ಸಹಜವಾದ ಗುಣಗಳು ಅವನಲ್ಲಿ ಇಲ್ಲ. ಅಹಂಕಾರ, ದುಡ್ಡಿನ ಮದ ಹೆಂಗಿದೆ ಅಂತಂದರೆ, ಒಬ್ಬ ವ್ಯಕ್ತಿ ನಿಧಾನವಾಗಿ ಮೇಲಿದ್ದದ್ದು ನಿಜ. ಅವನಿಗೆ ಒಳ್ಳೆ ಪೊಸಿಷನ್ ಇತ್ತು, ಅದು ನಿಜ. ಒಳ್ಳೆ ಒಂದು ಪೊಸಿಷನ್ನಿಗೆ ಬಂದಿದ್ದ ಅನ್ನೋದು ನಿಜ. ಆದರೆ ಅದನ್ನು ಉಪಯೋಗ ಪಡಿಸ್ಕೊಳ್ಳಿಲ್ಲ. ಸಹವಾಸ ಸರಿ ಇಲ್ಲ. ಅಹಂಕಾರ ಅನ್ನೋದು, ಹಣದ ಮದ ಹೆಂಗಿತ್ತು ಅಂತಂದರೆ ಈ ರೀತಿ ಈ ಒಂದು ಮೆಟ್ಲು ಏರೋದಕ್ಕೆ ಅವನಿಗೆ ಬಹಳ ಸಹಾಯ ಮಾಡಿದೆ. ಬಟ್ ಇದನ್ನು ನಾನು ಇದನ್ನು ಖಂಡಿಸ್ತೀನಿ, ಖಂಡಿತ ಖಂಡಿಸ್ತೀನಿ. ಅವರು ಸ್ಟಾರ್ ನಟ ಇರಬಹುದು, ಆದರೆ ಒಬ್ಬ ಸ್ಟಾರ್ನಿಗೆ ಇರಬೇಕಾದಂಥ ಗುಣ ಇಲ್ಲ. ಸತ್ಯ ಹೇಳ್ತೀನಿ. ಈಗ ನಾನು ಬೇರೆಯವ್ರಿಗೆ ಕಂಪೇರ್ ಮಾಡ್ತೀನಿ ಅಂತಿಲ್ಲ. ಅಣ್ಣವರಿದ್ದರು, ಅಣ್ಣವ್ರ ಮಕ್ಕಳಿದ್ದರು, ಸುದೀಪ್ ಇದ್ದಾರೆ, ಮತ್ತೊಬ್ರು ಇದ್ದಾರೆ, ಎಲ್ಲ ಇದ್ದಾರೆ. ಅವ್ರನ್ನ ನೋಡಿದರೆ ದೇವ್ರ ಸಮಾನವಾಗಿ ನೋಡ್ತಾರೆ ಇವತ್ತು ಜನ. ಏನೇ ಆದರೂ ಅವ್ರ ನಟನೆ ಬಿಟ್ಬಿಡಿ, ಅವ್ರ ವೈಯಕ್ತಿಕ ಜೀವನದಲ್ಲೂ ಅವ್ರು ಹೆಂಗಿದ್ರು ಅಂತಂದರೆ ಯಾರೇ ಆದರೂ ಗೌರವ ಕೊಡೋಂಗಿತ್ತು. ಅವ್ರು ಎಲ್ಲೇ ಅದು ಜನ ಸೇರ್ತಾಯಿದ್ರು.
ಈ ರೀತಿ ಪಬ್ಬಿಗೆ ಹೋದೆ, ಬಾರಿಗೆ ಹೋದೆ, ರೌಡಿಗಳನ್ನ ಕೂರ್ಕೊಂಡು ಕುಡಿದೆ, ಮಜಾ ಮಾಡಿದೆ, ಇದೆಲ್ಲ ಒಬ್ಬ ನಟನಿಗೆ ಇರಬೇಕಾದ ಗುಣಗಳಲ್ಲ. ಅದು 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 ದೌರ್ಜನ್ಯದ ಒಂದು ಪರಮಾವಧಿ, ಬಿಟ್ಬಿಡಿ. ಇದೇ ಹೇಳ್ತೀನಿ, ಖಂಡಿತ ಮೇಡಮ್. ಇದೆಲ್ಲ ಚಾರ್ಜ್ ಶೀಟ್ ವಿಚಾರಕ್ಕೆ ಬಂದ್ರೆ 3991 ಹೌದು ಪುಟಗಳಿರೋದು. ಹೌದು. ಏನ್ ಅನ್ಸುತ್ತೆ ಸರ್, ಅಂದ್ರೆ ಭಗವದ್ಗೀತೆಯಲ್ಲಿ ಕೂಡ ಅಷ್ಟು ಪೇಜಸ್ ಇಲ್ಲ. ಇರಲ್ಲ. ಅದನ್ನ ಹೇಳ್ತೀನಿ, ಏನೇನು ಆಗಿದೆ ಅಂತ ಹೇಳ್ತೀನಿ. ಇದು ಫೆಬ್ರವರಿ ತಿಂಗಳಿಂದನೇ ಶುರುವಾದಂಥ ಒಂದು ಚಾರ್ಜ್ ಶೀಟ್ ಪೇಜ್ಗಳಿವು. ಯಾವ ರೇಣುಕಾಸ್ವಾಮಿ ಮತ್ತು ಪವಿತ್ರ ಗೌಡ ಏನು ಒಬ್ರಿಗೊಬ್ರು ಮಾತಾಡ್ಕೊಂಡು ಬರ್ತಾಯಿದ್ರು, ಇದು ಮಾಡಿಕೊಂಡು ಅಲ್ಲಿಂದ ಶುರುವಾಗಿದ್ದು. ಮತ್ತು ಈ ಇನ್ಪರ್ಸನೇಟ್ ಅಂತ ಹೇಳ್ತಾರೆ, ಅಂದರೆ ಈ ಮತ್ತೊಬ್ಬ ಮನುಷ್ಯನ ರೀತಿ ಮಾತಾಡುವಂಥ ಫೇಕ್ ಅಕೌಂಟ್ ಹಾಕ್ಕೊಂಡು ನಮ್ಮ ರೇಣುಕಾಸ್ವಾಮಿ ಮಾತಾಡಿದ್ದಿರ್ಬೋದು, ಇವರು ಇನ್ನೊಬ್ಬನ ಸೇರಿಸಿ ಪವಿತ್ರ ಗೌಡ ಸೇರಿ ಮಾತಾಡಿದ್ದಿರ್ಬೋದು. ಇವೆಲ್ಲ ನೋಡಿದರೆ ಏನಂತಂತಂದ್ರೆ ಅಲ್ಲಿಂದ ಶುರುವಾಗಿದ್ದು. ಒಂದೊಂದು ಪೇಜಿಗೂ ತುಂಬ ಪ್ರಾಮುಖ್ಯತೆ ಇದೆ. ಅಷ್ಟು ಸುಲಭಕ್ಕೆ ಮಾಡಲ್ಲ ಪೊಲೀಸ್ನ. ಅಂದರೆ ಅವರೇನು ಎಲ್ಲ ಊಹೆ ಮಾಡ್ಕೊಂಡು ಮಾಡೋಂಥದ್ದಲ್ಲ, ಇವೆಲ್ಲ ನೈಜವಾಗಿ ನಡೆದಂಥ ಘಟನೆನೇ. ಖಂಡಿತವಾಗಿ ಅವರು ಸವಿಸ್ತಾರವಾಗಿ ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದಾರೆ. ಆದ್ದರಿಂದ ಅಷ್ಟು ಪೇಜ್ ಆಗಿದೆ. ಅಷ್ಟೇ ಅಲ್ಲ, 17 ಜನ ಆರೋಪಿಗಳಿರೋದ್ರಿಂದ ಒಬ್ಬೊಬ್ಬನಿಗೂ ಎಷ್ಟೆಷ್ಟು ಪೇಜ್ ಆಗಿರ್ಬೋದು ಲೆಕ್ಕ ಹಾಕಿ, ಆಯಿತಾ. ಅದನ್ನು ಹೇಳಿದ್ರು, ಅಲ್ಲಿ ಒಬ್ಬನೇ ಆರೋಪಿ ಒಬ್ಬನೇ ಕೊಲೆಗೆ ಆಗಿದ್ದಾನೆ ಅಂತಂದರೆ ಪ್ರಶ್ನೆ ಬೇರೆ ಆಗ್ತಾಯಿತ್ತು. ಇಲ್ಲಿ ಆರೋಪಿಗಳು 17 ಜನ ಇದ್ದಾರೆ, ಕೊಲೆ ಒಂದಾಗಿದೆ, ಜಾಗಗಳು ಸುಮಾರಿದ್ದಾವೆ, ಘಟನೆಗಳು ಸುಮಾರಿದ್ದಾವೆ. ಘಟನೆ ಅಂದರೆ ಒಂದು ಅಪರಾಧ ನಡೆದ ಮೇಲೆ ಅದನ್ನು ಮುಚ್ಚಾಕೋಂಥ ಪ್ರಯತ್ನ ಇದೆಯಲ್ಲ, ಅದು ಎರಡನೇ ದೊಡ್ಡ ಅಪರಾಧ. ಅಪರಾಧ ಮಾಡೋದೇ ಒಂದು ದೊಡ್ಡ ಶಿಕ್ಷೆ. ಇದು ಅಪರಾಧ ಆದರೆ ಅದನ್ನು ಮುಚ್ಚಾಕೋಕ್ಕೆ ಪ್ರಯತ್ನ ಪಟ್ಟರಲ್ಲ, ಅದು ಇನ್ನೂ ದೊಡ್ಡ ಅಪರಾಧ. ಆದ್ದರಿಂದ ಅಷ್ಟು ಪೇಜ್ಗಳಾಗಿದ್ದಾವೆ ಹೊರತು ಸುಮ್ಮನೆ 3991 ಪೇಜ್ ಹಾಕೋದಂದರೆ ನೋಡಿ. ನಮ್ಮ ಅವ್ರ ಹೆಸರು ನಾನು ಮರ್ತುಬಿಟ್ಟೆ, ಪೊಲೀಸು ಇರೋರು. ಅವ್ರು ನಿಜವಾಗ್ಲೂ ಸ್ಟ್ರಿಕ್ಟ್ ಆಫೀಸರ್. ಅವ್ರು ನಿಜವಾಗ್ಲೂ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಒಬ್ಬ ಸ್ಟಾರ್ ನಟ ಅನ್ನೋದನ್ನು ನೋಡ್ದೇ ಎಲ್ಲರನ್ನೂ ಒಳಗೆ ಹಾಕಿ ಚೆನ್ನಾಗಿ ರುಬ್ಬಿದ್ದಾರೆ. ಇಲ್ಲಾಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ರೆ ಬಿಡ್ತಿದ್ದಾರೆ ಇವರು. ಎಂತೆಂಥ ಇವರಿಗೆಲ್ಲ ಇನ್ಫ್ಲೂಯೆನ್ಸ್ ಬಂತು, ಯಾರೊಬ್ಬ ದರ್ಶನ್ ಪರವಾಗಿ. ಆದ್ರೂ ಕ್ಯಾರೇ ಅನ್ನಲಿಲ್ಲ ಮನುಷ್ಯ, ಪಕ್ಕಾ ಮಾಡೋದ. ನೀವು ಹೇಳಿದಂತ ಒಂದೇ ಮಾತು ಹೇಳಿದ್ದಂತ ಫಸ್ಟಿಗೆ ಹೋದಾಗ, ಜಿಮ್ ಮಾಡ್ಕೊಂಡು ಹೊರಗೆ ಬರ್ತಿದ್ದಂಗೆ ನಿಮಗೆ ಎಲ್ಲ ತೋರಿಸಿ ಕೇಳಿದ್ದಾರೆ ಜೀಪ್ ಹತ್ತಿ ಅಂತ. ಇಲ್ಲ ನಾನು ಪರ್ಸನಲ್ ಕಾರಲ್ಲಿ ಬರ್ತೀನಿ ಅಂತ ಹೇಳಿದಾಗ, ಜೀಪ್ ಹತ್ತೀರಾ ಇಲ್ಲ ನಮ್ಮ ಪೊಲೀಸ್ ಭಾಷೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾ, ಅಷ್ಟೇ ಅವ್ರು ಕೇಳಿದ್ದು. ಅಂದಾಗ ತೆಪ್ಪಗೆ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ಶುರುವಾಯ್ತು. ನಿಜವಾಗ್ಲೂ ಆ ವ್ಯಕ್ತಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನಲ್ಲ, ಇವತ್ತು ಬೆಳಗ್ಗೆ ನೋಡಿದೆ. ಎಂಥ ಮನುಷ್ಯನಾದ್ರೂ ಹೃದಯ ಕರಗಿ ಅದನ್ನು ಬಿಡಬೇಕಾಗಿತ್ತು. ಕಡೆ ಗಳಿಗೆನೆಲ್ಲಾದ್ರೂ ಬಿಟ್ಟಿದ್ರೆ ಏನೋ ಒಂದು ಟ್ರೀಟ್ಮೆಂಟ್ ಕೊಟ್ಕೊಂಡು ಏನೋ ಮಾಡಿಕೊಂಡು 2 ತಿಂಗಳು 3 ತಿಂಗಳು 6 ತಿಂಗಳು ಆದಮೇಲೆ ಸರಿ ಹೋಗ್ತಿದ್ದೆ ನಮ್ಮ ಮನುಷ್ಯ. ಇವರಿಗೆ ಮನುಷ್ಯತ್ವನೇ ಇಲ್ಲದ ರೀತಿಯಲ್ಲಿ ಮೃಗೀಯ ರೀತಿಯಲ್ಲಿ ವರ್ತಿಸಿ ಕೊಂದಿದ್ದಾರೆ. ಅವರಿಗೆ ಅಂತಿಂಥ ಶಿಕ್ಷೆ ಆಗಬಾರ್ದು. ಕಾನೂನಿನಲ್ಲಿ ಅತ್ಯುತ್ತಮ ಅತೀ ಕಠಿಣವಾದ ಶಿಕ್ಷೆ ಏನಿದೆ ಅದೇ ಸಿಗಬೇಕು ಅವ್ರಿಗೆ, ಎಲ್ಲರಿಗೂ. ಅಲ್ಲಿ ನಾನು 1 ಏಟು ಹೊಡೆದೆ, ಅವನು 5 ಏಟು ಹೊಡೆದ, ನನ್ನ ಏಟಿಂದ ಸತ್ತಿಲ್ಲ, ಅವೆಲ್ಲ ಬರೋದಿಲ್ಲ ಅಲ್ಲಿ. ಸೆಕ್ಷನ್ ಅಂತ ಅಂದಮೇಲೆ ನೀವು ಅದು ಒಂದು ಕಾಂಬಿನೇಷನಲ್ಲಿ ಸಾಯಿಸಿರೋದ್ರಿಂದ ನಾನು 1 ಏಟು ಹೊಡೆದಿಂದ ಸತ್ತ, ನನ್ನ ಏಟಿಂದ ಸತ್ತಿಲ್ಲ, ನಿನ್ನ ಏಟಿಂದ ಸತ್ತಿಲ್ಲ, ಅವೆಲ್ಲ ಬರೋಲ್ಲ. ಎಲ್ಲರೂ ಅಲ್ಲಿದ್ದು ನಿಜ, ಹೊಡೆದಿದ್ದು ನಿಜ, ಸತ್ತಿದ್ದು ನಿಜ, ಆಯಿತಾ. ಹಾಗಾಗಿ ಅವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಮೇಡಮ್. ವಿ ಪ್ಲಸ್ ಕರ್ನಾಟಕ.